ನಾನು ಪಾಡೋಡೆ ಪ್ರೇಮ ಮತ್ತೊಂದು ಇಚ್ಛೆ ಪ್ಲೀಸ್ ಲೈಕ್ ಎಲ್ರಿಗೂ ನಮಸ್ತೆ. ಆ್ಯಂಕರ್ ಶುಭಶ್ರೀ ಜೈನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಫ್ಯಾಮಿಲಿ ಸಮೇತ ತುಮಕೂರು ಕಡೆ ಹೊರಟಿದ್ದೀವಿ. ತುಮಕೂರಿನಲ್ಲಿರುವಂತಹ ಜೈನ ಬಸದಿಗೆ ನಾವು ಭೇಟಿ ಕೊಡ್ತಾ ಇರುವಂಥದ್ದು. ಜೈನರು ಮಾತ್ರ ಅಲ್ಲ, ಸಾಕಷ್ಟು ಜನರು ಈ ಬಸದಿಗೆ ಭೇಟಿ ನೀಡ್ತಾರೆ. ಬೆಂಗಳೂರಿಂದ ಕೇವಲ 65 ಕಿಲೋಮೀಟರ್, 1.5 ಗಂಟೆಯಲ್ಲಿ ಜರ್ನಿ ಮಾಡಬಹುದು. ಟ್ರಾಫಿಕ್ ಇದ್ದರೆ 2 ಗಂಟೆನೂ ಆಗಬಹುದು. ಬಟ್ ಸುಂದರವಾಗಿರುವಂತಹ ಜಾಗ ಯಾವುದು ಅಂದರೆ ಮಂದರಗಿರಿ ಬೆಟ್ಟ. ಇದಕ್ಕೆ ಬಸದಿ ಬೆಟ್ಟ ಅಂತಲೂ ಕರೀತಾರೆ, ನವಿಲು ಬಸದಿ ಅಂತಲೂ ಕರೀತಾರೆ. ಹಾಗಾಗಿ ಈ ಬಸದಿಗೆ ನಾವು ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ. ಊರಿಂದ ಅಮ್ಮ, ಅಜ್ಜಿ, ಅತ್ತೆ ಬಂದಿದ್ರು. ಹಾಗಾಗಿ ಅವರಿಗೆ ಬಸದಿ ತೋರಿಸೋಣ ಅಂತ ಅದೇ ಮಾವ ಮಸ್ಕತ್ತಿಂದ ಬಂದಿದ್ರು. ಸೊ ಫ್ಯಾಮಿಲಿ ಸಮೇತ ನಾವು ಮಂದರಗಿರಿ ಕಡೆ ಹೊರಟಿದ್ದೀವಿ. ಮಂದರಗಿರಿ ಬಹಳ ಸುಂದರವಾದ ಜಾಗ. ಬೆಟ್ಟದ ತುದಿಯಲ್ಲಿರುವಂತಹ ಬಸದಿ ಇದು. ಬಸದಿ ಬೆಟ್ಟ ಸುಮಾರು 918 ಅಡಿ ಎತ್ತರದ ಏಕಶಿಲಾ ಬೆಟ್ಟದ ಮೇಲೆ ಈ ಬಸದಿ ಇದೆ. ಇನ್ನು 400ಕ್ಕೂ ಹೆಚ್ಚು ಸ್ಟೆಪ್ಸ್ ಅಂದರೆ ಮೆಟ್ಟಿಲುಗಳನ್ನು ಹತ್ತಬೇಕು. ನಾವು ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಜೊತೆ ಅಜ್ಜಿ ಇದ್ದರು, ಹಾಗಾಗಿ ಅವರಿಗೆ 400 ಮೆಟ್ಟಿಲುಗಳನ್ನು ಹತ್ತೋದು ಸ್ವಲ್ಪ ಕಷ್ಟ. ಒಂದು ಕಾರಲ್ಲಿ ಅವರನ್ನು ಬೆಟ್ಟದ ತುದಿಗೆ ಕಾರಲ್ಲೇ ಕರ್ಕೊಂಡು ಹೋದ್ವಿ. ಬೆಟ್ಟದ ತುದಿಗೆ ಕಾರ್ ಹೋಗುತ್ತೆ. ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು. ನನ್ನ ಪ್ರಕಾರ ನಡ್ಕೊಂಡು ಹೋಗೋದೇ ಬೆಸ್ಟ್. ಯಾಕಂದರೆ ಬೆಟ್ಟ ಹತ್ತಬೇಕಾದ್ರೆ ಬಹಳ ಚೆನ್ನಾಗಿ ಅಲ್ಲಿನ ಪ್ರಕೃತಿಯನ್ನು ನಾವು ಆಸ್ವಾದಿಸಬಹುದು. ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ಬೆಳ್ಳಂಬೆಳಗ್ಗೆ ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಅದರಲ್ಲೂ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ತಾವೇನಾದರೂ ಬೆಟ್ಟ ಹತ್ತೋಕ್ಕೆ ಹೋದರೆ ಸನ್ರೈಸನ್ನು ತುಂಬ ಚೆನ್ನಾಗಿ ಆಸ್ವಾದಿಸಬಹುದು. ಅಥವಾ ಸನ್ಸೆಟ್ ಆಗುವಂಥ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟದ ತುದಿಯಿಂದ. ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡೋದ್ವೋ ಅಲ್ಲೇ ಪಕ್ಕದಲ್ಲಿ ಪಿಂಚಿಯ ಆಕಾರದ ಒಂದು ಮಂದಿರವನ್ನು ನಾವು ಕಾಣಬಹುದು. ಇಲ್ಲಿಗೆ ನಾವು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿ ಬೆಟ್ಟದ ಮಂದಿರಕ್ಕೆ ಅಂತ ನಾವು ಹೊರಟ್ವಿ. ಒಂದು 100 ಮೀಟರ್ ನಡ್ಕೊಂಡು ಹೋಗಿ ಬೆಟ್ಟದ ಬುಡದಿಂದ ನಡೆಯೋಕ್ಕೆ ಶುರು ಮಾಡಿದ್ವಿ. ಸುಮಾರು 400ಕ್ಕಿಂತ ಜಾಸ್ತಿನೇ ಮೆಟ್ಲು ಇರ್ಬೋದು ಅನಿಸುತ್ತೆ. ನಡೆಯೋಕ್ಕೆ ಶುರು ಮಾಡಿದ್ವಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು. ನಾವು ಬೇರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 7 ಗಂಟೆ ಆಗಿತ್ತು ಅನಿಸುತ್ತೆ ಬೆಟ್ಟ ಹತ್ತೋಕೆ ಶುರು ಮಾಡಿದಾಗ. ಅಷ್ಟೊತ್ತಿಗೆ ಸೂರ್ಯ ಎದ್ದಾಗಿತ್ತು. ನಾವೇ ಸ್ವಲ್ಪ ಲೇಟ್ ಆಗಿದ್ವಿ. ಸೂರ್ಯೋದಯ ನೋಡೋದಕ್ಕೆ ನಮಗೂ ಆಗಿಲ್ಲ. ಆದರೂ ಪರವಾಗಿಲ್ಲ, ವಾತಾವರಣ ತುಂಬ ಚೆನ್ನಾಗಿತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ನಿಧಾನಕ್ಕೆ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಬೆಟ್ಟ ಹತ್ತೋಕೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. 400 ಮೆಟ್ಲು ಇರೋದ್ರಿಂದ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಒಳಗೆ ಬೆಟ್ಟನ ಹತ್ತಬಹುದು. ಬೆಟ್ಟ ಹತ್ತಿದ ತಕ್ಷಣ ಎಂಟ್ರಿ ಫೀಸ್ ಇರುತ್ತೆ. ಬಟ್ ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ನಾವು ಪೇ ಮಾಡಿಲ್ಲ, ಹಾಗೆ ಒಳಗೆ ಹೋಗ್ಬಿಟ್ವಿ. ಬಟ್ ಒಬ್ಬರಿಗೆ 10 ರೂಪಾಯಿ ಬಸದಿಯ ಒಳಗೆ ಹೋಗೋದಕ್ಕೂ ಕೂಡ ತಗೋತಾರೆ. ಇನ್ನು ಈ ಬೆಟ್ಟದ ಬಸದಿ ಬೆಳಗ್ಗೆ 6:30ಯಿಂದ ಸಂಜೆ 6 ಗಂಟೆವರೆಗೆ ಓಪನ್ ಇರುತ್ತೆ. ಇದು ಶನಿವಾರ ಭಾನುವಾರ ಅಂದರೆ ವೀಕೆಂಡಲ್ಲಿ. ಅದನ್ನು ಬಿಟ್ಟರೆ ವಾರದ ಮಧ್ಯದಲ್ಲಿ ಬೆಳಗ್ಗೆ 6:30ಯಿಂದ 10 ಗಂಟೆವರೆಗೆ, ಅದೇ ರೀತಿ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ಓಪನ್ ಇರುತ್ತೆ. ಮಧ್ಯದಲ್ಲಿ ಓಪನ್ ಇರಲ್ಲ. ಬಸದಿಯ ಒಳಗೆ ಪ್ರವೇಶ ಮಾಡಿದಾಗ ಮೊದಲು ನಮಗೆ ಕಾಣಿಸೋದು ಮಹಾವೀರ ಸ್ವಾಮಿಯ ಸಮವಸರಣ. ಆ ನಂತರದಲ್ಲಿ ಬಸದಿಯ ಪ್ರಾಂಗಣಕ್ಕೆ ಹೋದಾಗ 3 ಮಂದಿರವನ್ನು ನಾವು ಕಾಣಬಹುದು. ಈ ಮಂದಿರದಲ್ಲಿ ಕ್ಷೇತ್ರಪಾಲ, ಪಾರ್ಶ್ವನಾಥ ಸ್ವಾಮಿ, ಸುಪಾರ್ಶ್ವನಾಥ ಸ್ವಾಮಿ, ಪದ್ಮಾವತಿ ಅಮ್ಮ, ಜ್ವಾಲಾಮಾಲಿನಿ ಅಮ್ಮ, ಚಂದ್ರನಾಥ ಸ್ವಾಮಿಯ ಮಂದಿರ ಇದೆ. ನಾವು ಹೋದಾಗ ಅರ್ಚಕರು ಬಂದರು. ಬೆಳಗ್ಗೆ ಇಲ್ಲಿ ನಿತ್ಯವೂ ಪೂಜೆ ಆಗುತ್ತೆ. ಕ್ಷೀರಾಭಿಷೇಕ ನಡೀತಾ ಇತ್ತು. ಕ್ಷೀರಾಭಿಷೇಕದ ನಂತರದಲ್ಲಿ ನಾವು ಪೂಜೆ ಮಾಡಿಸಿದ್ವಿ ದೇವರಿಗೆ. ಬಸದಿಯಲ್ಲಿ ಪೂಜೆ ಮಾಡಿದ ನಂತರದಲ್ಲಿ ಬಸದಿಯ ಹೊರಗಡೆ ಬಂದಾಗ ಅಲ್ಲೊಂದು ಕೆರೆ ಕಾಣಿಸ್ತಿತ್ತು. ಬಹಳ ಸುಂದರವಾದ ಹಾಗೂ ವಿಶಾಲವಾಗಿ ಹರಡಿಕೊಂಡಿರುವಂತಹ ಈ ಕೆರೆ ಮೈದಾಳ ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಬೆಟ್ಟದಿಂದ ಇನ್ನೊಂದು ಭಾಗದಲ್ಲಿ ನಾವು ಕೆಳಗಿಳಿದ್ವಿ. ಕೆಳಗಿಳಿದು ಆ ಕೆರೆಯ ಪಕ್ಕಕ್ಕೆ ಅಂತ ಹೋದ್ವಿ. ಕೆರೆಯ ತುಂಬ ಹತ್ರಕ್ಕೇನು ಹೋಗಿಲ್ಲ. ಒಂದು ಬಂಡೆಕಲ್ಲಿನ ಮೇಲೆ ನಿಂತು ಆ ಕೆರೆಯನ್ನು ನಾವು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಸಾಕಷ್ಟು ಜನರು ಬಂದಿದ್ದರು. ತುಂಬ ಜನ ಬರ್ತಾರೆ. ವೀಕೆಂಡಲ್ಲಂತೂ
ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಅಷ್ಟೊಂದು ಜನ ಇರಲಿಲ್ಲ. ಆದರೆ ಬೆಟ್ಟ ಇಳಿಬೇಕಾದ್ರೆ ಸುಮಾರು ಒಂದು 10 ಗಂಟೆ ಅಷ್ಟು ಹೊತ್ತಿಗೆ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ರು. ತುಂಬ ಜನ ಬರೋದಕ್ಕೆ ಶುರು ಮಾಡಿದ್ರು. ಕೆರೆ ಹತ್ರನೂ ಹೋಗ್ತಾರೆ, ಬಸದಿ ಹತ್ರನೂ ಹೋಗ್ತಾರೆ, ಬೆಟ್ಟ ಹತ್ತಾರೆ, ಟ್ರೆಕ್ಕಿಂಗ್ ಮಾಡ್ತಾರೆ, ಬಂಡೆಕಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾರೆ. ಸ್ಟೆಪ್ಸ್ ಇದ್ರೂ ಕೂಡ ಬಂಡೆಕಲ್ಲಿನ ಮೇಲೆ ನಡ್ಕೊಂಡು ಹೋಗ್ತಾರೆ. ತುಂಬ ಜನ ಬರ್ತಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾರೆ. ಬೆಟ್ಟವನ್ನು ಇಳಿದ ನಂತರದಲ್ಲಿ ನಾವು ಇಲ್ಲಿ ಪಿಂಚಿಯ ಮಂದಿರಕ್ಕೆ ಅಂತ ಬಂದ್ವಿ. ಅಲ್ಲೂ ಕೂಡ ಎಂಟ್ರಿ ಫೀಸ್ ಇತ್ತು, ಒಬ್ಬರಿಗೆ 10 ರೂಪಾಯಿ. ಒಳಗೆ ಬಂದ ತಕ್ಷಣ ನಮಗೆ ಕಾಣಿಸಿದ್ದು ಬಾಹುಬಲಿ ಸ್ವಾಮಿಯ ಮೂರ್ತಿ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲ, ಇದು ಬಾಹುಬಲಿ ಸ್ವಾಮಿದಲ್ಲ, ಚಂದ್ರನಾಥ ಸ್ವಾಮಿಯ ಮೂರ್ತಿಯನ್ನು 2011ರಲ್ಲಿ ನಿರ್ಮಿಸಿದ್ದಾರಂತೆ ಇದನ್ನು. ನಂತರ ಪಕ್ಕದಲ್ಲೇ ಇದ್ದ ಪಿಂಚಿಯ ಮಂದಿರಕ್ಕೆ ಅಂತ ಹೋದ್ವಿ. ಈ ಪಿಂಚಿಯ ಮಂದಿರ ಏನಿದೆ ಇದು ಬಸದಿ ಅಲ್ಲ. 1855ರಿಂದ 1955ರವರೆಗೆ ಇದ್ದಂತಹ ಆಚಾರ್ಯ ದಿಗಂಬರ ಜೈನ ಚಾರಿತ್ರ ಚಕ್ರವರ್ತಿ ಶ್ರೀ ಶಾಂತಿಸಾಗರ್ ಮಹಾರಾಜ್ ಮುನಿಗಳ ಗುರು ಮಂದಿರ ಇದು. ಈ ಮಂದಿರ ಸುಮಾರು 81 ಅಡಿ ಎತ್ತರ ಇದೆ. ಅಲ್ಲದೆ ಯುನೀಕ್ ವರ್ಲ್ಡ್ ರೆಕಾರ್ಡ್ಗೆ ಈ ಮಂದಿರ ಸೇರಿದೆ. ಇನ್ನು ಬಸದಿಯ ಇತಿಹಾಸದ ಬಗ್ಗೆ ನೋಡೋದಾದರೆ 12 ಮತ್ತು 14ನೇ ಶತಮಾನದಲ್ಲಿ ಈ ಬಸದಿಯನ್ನು ಕಟ್ಟಲಾಗಿದೆಯಂತೆ. ಅಲ್ಲದೆ ಈ ಬಸದಿಗೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಇದಾಗಿತ್ತು ಮಂದರಗಿರಿಯ ವ್ಲಾಗ್. ನಾವು ಫ್ಯಾಮಿಲಿ ಸಮೇತ ಮಂದರಗಿರಿ ಬಸದಿಗೆ ಭೇಟಿ ನೀಡಿ ತುಂಬ ಖುಷಿ ಅನ್ನಿಸ್ತು. ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರನೂ, ಮಂದರಗಿರಿ ಬೆಟ್ಟ ಟ್ರೆಕ್ಕಿಂಗ್ ಸ್ಪಾಟ್ ಇರ್ಬೋದು, ಟೂರಿಸ್ಟ್ಗಳನ್ನು ತನ್ನತ್ತ ಸೆಳೆತಿರಬಹುದು. ಆದರೆ ಜೈನರಿಗೆ ಇದು ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರ. ಹಾಗಾಗಿ ಅಲ್ಲಿಯ ಡೀಸೆನ್ಸಿ ಏನಿದೆ ಅದನ್ನು ಮೇಂಟೈನ್ ಮಾಡುವಂಥ ಜವಾಬ್ದಾರಿ ತಮ್ಮಲ್ಲಿರುವಂಥದ್ದು. ಹಾಗಾಗಿ ತಾವು ನಮ್ಮ ಭಾವನೆಗೆ ಅಂದರೆ ಜೈನರ ಭಾವನೆಗೆ ಧಕ್ಕೆ ಆಗದಂತೆ ನೋಡ್ಕೊಳ್ಳಿ, ಅಲ್ಲಿಯ ಪಾವಿತ್ರತೆಯನ್ನು ಕಾಪಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಮತ್ತಷ್ಟು ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.